ಮದರ್ ಸೆಂಟಿಮೆಂಟು. ಅವ್ರ ಅಮ್ಮಂಗೆ ಕಿಡ್ನಿ ಡಯಾಲಿಸಿಸ್ ಆಗಿರುತ್ತೆ, ಮಗನ ಉಳಿಸ್ಕೋಬೇಕಾಗಿರುತ್ತೆ. ಬಟ್ ದುಡ್ಡು ಯಾವುದು ಇರಲ್ಲ, ಯಾಕೆಂದ್ರೆ ಅವ್ನು ಜೂಜಲ್ಲಿ ಎಲ್ಲದನ್ನು ಕಳ್ಕೊಂಡಿರ್ತಾನೆ. ಈಗ ಅಮ್ಮ ಹಾಸ್ಪಿಟಲ್ ಮಲಗಿರ್ತಾರೆ. ಸೊ ಇನ್ನು ಅವ್ರ ಅಮ್ಮನ ಹೋಲ್ಸೋಕ್ಕೆ ಹೆಂಗೆ ಎಲ್ಲರ ಹತ್ರ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕೆ ಅವನನ್ನು ಹೆಂಗೆ ಬೆಗ್ ಮಾಡ್ತಾನೆ ಅಥವಾ ಹೆಂಗೆ ಅವ್ನು ರಿಕ್ವೆಸ್ಟ್ ಮಾಡ್ತಾನೆ ಅಂತ. ನನ್ನ ತಾಯಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ನನ್ನ ಜೂಜಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಣ ಇದ್ದರೆ ಸಹಾಯ ಮಾಡಿ ಸರ್, ನಮ್ಮಮ್ಮನ ಉಳಿಸ್ಕೋಬೇಕು ಸರ್, ನಮ್ಮಮ್ಮನ ಉಳಿಸ್ಕೋಬೇಕು. ಸ್ವಲ್ಪ ಹಣ ಇದ್ದರೆ ಸಹಾಯ ಮಾಡಿ ಸರ್, ಸ್ವಲ್ಪ ಹಣ ಇದ್ರೆ ಸಹಾಯ ಮಾಡಿ. ಎಲ್ಲ ಜೂಜಲ್ಲಿ ನಾನು ಕಳ್ಕೊಂಡ್ಬಿಟ್ಟೆ. ಇವತ್ತು ಈ ಥರ ಭಿಕ್ಷೆ ಬಿಡೋ ಪರಿಸ್ಥಿತಿ ನನ್ಗೆ ಬರ್ತಿತ್ತಿಲ್ಲ. ನಾನು ಮುಂಚೆನೆ ಜೂಜಾಡ್ದೆ ಎಲ್ಲ ಕಳ್ಕೊಳ್ದೆ ಇದ್ರೆ ಇವತ್ತು ನಮ್ಮಮ್ಮ ನನ್ನ ಕೈಲಿ ಇರ್ತಾ ಇದ್ರು. ಇವಾಗ ನಾನು ಉಳಿಸ್ಕೊಳಕ್ಕಾಗ್ಲಿ ಅಂದ್ರೆ ನಮ್ಮಮ್ಮ ನನ್ನ ಬಿಟ್ಟು ಹೆಂಗಿರ್ಲಿ. ಯಾರಾದ್ರೂ ಸಹಾಯ ಮಾಡ್ತಾರೆ ಅಂತ ನಾನು ಕಾಡಿ ಬೇಡಿ ಎಲ್ಲ ಮಾಡಿದೆ ಅಮ್ಮ. ಆದ್ರೆ ಯಾರು ದುಡ್ಡು ಕೊಡ್ತಾ ಇಲ್ಲ. ನನ್ಗೆ ಏನ್ ಮಾಡ್ಲಿ, ನೀನ್ ಬದುಸ್ಕೋಬೇಕು ಅಂತ ನನ್ಗೂ ಆಸೆ ಇದೆ. ಆದ್ರೆ ಜೂಜಲ್ಲಿ ಎಲ್ಲ ಕಳ್ಕೊಂಡು ಇವತ್ತು ಇಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀನಮ್ಮ. ನನ್ ಕ್ಷಮಿಸಮ್ಮ. ನೀನ್ ಉಳಿಸ್ಕೊಳಕ್ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಕಳ್ಕೊಂಡು ನಾನು ಬದುಕೋಷ್ಟು ಶಕ್ತಿ ನನ್ನಲ್ಲಿಲ್ಲ ಅಮ್ಮ. ದಯವಿಟ್ಟು ಕ್ಷಮಿಸಮ್ಮ. ನನ್ನ ಹೆಸರು ರಘುರಾಮನ್, ಮೈಸೂರು ಕರ್ನಾಟಕದಿಂದ ಬಂದಿದ್ದೀನಿ. ಹೈಟ್ 5.8, ವೇಟ್ 53, ಫ್ರಂಟ್ಲು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ, ವಯಸ್ಸು 22, ಹೈಟ್ 5.5. ನನ್ನ ಗ್ರಾಮ ಕೇತುವಹಳ್ಳಿ, ರಾಮನಗರ. ನಾನು ಈಗ ತಾನೇ BE ಕಂಪ್ಲೀಟ್ ಮಾಡಿದ್ದೀನಿ. ಆದರೆ ಆ್ಯಕ್ಟಿಂಗಲ್ಲಿ ತುಂಬ ಆಸಕ್ತಿ ಇರೋದ್ರಿಂದ ದಿಲ್ ಕಿ ರಾಣಿ ಅನ್ನುವಂತಹ ಒಂದು ಮೂವಿಗೆ ಆಡಿಷನ್ ಕೊಡಲಿಕ್ಕೆ ಬಂದಿದ್ದೇನೆ. ನನ್ನ ಫ್ರಂಟ್ ಪ್ರೊಫೈಲ್, ನನ್ನ ಲೆಫ್ಟ್ ಪ್ರೊಫೈಲ್, ನನ್ನ ರೈಟ್ ಪ್ರೊಫೈಲ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಬಿಳ್ ಹರ್ಷ ಅಂತ. ಆರ್ಬಿಳ್ ಅಂದ ತಕ್ಷಣ ಋತಿಕ್ ರೋಷನ್ ಲೆವೆಲ್ ಎಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಥರ ನಮಗೆಲ್ಲ ಫೇಸ್ ಕಟ್ಟಿಲ್ಲ. ಆದ್ರೂ ಸ್ವಲ್ಪ ಆಕ್ಟಿಂಗ್ ಗೊತ್ತು. ಒಂದು ವಿಷಯ ಹೇಳ್ಬೇಕು ನಾನು ನಿಮಗೆ. ಏನಂದ್ರೆ ನಮ್ಮ ಮನೆ ಪಕ್ಕ ಒಬ್ರು ವಾಸ ಮಾಡ್ಕೊಂಡಿದ್ದಾರೆ. ಅವರು ಹಿಂಗೆ ಬೆಳಿಗ್ಗೆ ಬಂದ್ರು, ಏನೋ ತಗೊಂಡ್ಬಂದು ಕೊಡ್ಬೇಕು ಅಂತ ಒಂದು ಕಂಪ್ಲೇಂಟ್ ಹೇಳಿದ್ರು ಅವ್ರ ಮಗನ ಬಗ್ಗೆ. ಏನ್ ಹೇಳಿದ್ರು ಅಂದ್ರೆ, ಅವನವನ ನಮ್ಮ ಹೆಂಡತಿ ಮಗ ಅದ್ ಯಾವ ಗಲಿಗೆ ಹುಟ್ಟಾನ್ರಿ, ಮಜ್ಗೆ ಹಣ್ಣಕ್ಕ ಉಳ್ಳಾಗಡ್ಡಿ ಕೇಳ್ತಾನೆ, ಪಲಾವ್ ಉಳ್ಳಾಗಡ್ಡಿ ಕೇಳ್ತಾನ, ಜಾವಳದ ರೊಟ್ಟಿಗೆ ಉಳ್ಳಾಗಡ್ಡಿ ಕೇಳ್ತಾನೆ, ಕೊನೆಗೆ ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ರೆ ಅದಕ್ಕೂ ಉಳ್ಳಾಗಡ್ಡಿ ಕೇಳ್ತಾನೆ. ಉಳ್ಳಾಗಡ್ಡಿ ಬಿಟ್ಟಿದ್ ಮಗ ಅವ ನನಗೆ ಹುಟ್ಟಾನ, ಉಳ್ಳಾಗಡ್ಡಿ ಬಿಟ್ಟಾನ ನನಗೆ ಗೊತ್ತಿಲ್ಲ. ಅದ್ ಬಿಡ್ರಿ, ಅದಕ್ಕ ಆ ಸಮಸ್ಯೆ ಬಗೆಹರಿಸ್ಬೇಕಂತ ಈ ಕಂಕಳಾಗೊಂದು ಕಿಯಾಗೊಂದು ಉಳ್ಳಾಗಡ್ಡಿ ಇಟ್ಟು ಕಲಿಸ್ಬಿಡ್ತೀವಿ. ಅಷ್ಟೇ ರೀ, ತಗೋರಿ, ಬಿಸಿ ಬಿಸಿ ಅಲ್ಲ ಮಸಾಲ ಮಜ್ಜಿಗೆ ಸ್ಪೈಸಿ ಆಗಿದೆ ಅಂತ ಕೊಟ್ರು. ನಾನು ಆಕ್ಚುಲಿ ಮಜ್ಜಿಗೆ ಅಂದ್ರೆ ತುಂಬಾ ಇಷ್ಟ. ಹಿಂಗೆ ಹೋಯ್ತಿದ್ದೋನು ಮಜ್ಜಿಗೆ ಮೇಲೆ ಇದ್ದಿದ್ದು ಈರುಳ್ಳಿ ನೋಡಿದೆ. ನನ್ನ ಒಳಗಡೆಯಿಂದ ಒಂದು ವಾಕರಿಕೆ ಬಂತು. ಸರ್ ನಮಸ್ಕಾರ ಅಂದ್ಬಿಟ್ಟು ಮನೆಯಿಂದ ಆಚೆಗೆ ಬಂದ್ಬಿಟ್ಟೆ. ಆಕ್ಚುಲಿ ಅವರೇ ಮನೆಯಿಂದ ಆಚೆ ಹಾಕ್ಬಿಟ್ಟು, ಯಾಕೆಂದ್ರೆ ನಮ್ಮ ಮನೆ ಪಕ್ಕ ಇದ್ದಿದ್ದು ನಮ್ಮ ಮನೆ ಓನರ್ ಅಷ್ಟೇ. ಹಂಗೇನೆ ಯಾರಾದ್ರೂ ಮಿಕ್ಕ ಸಿಗ್ತಾನೆ ಅಂತ ನೋಡ್ಕೊಂಡ್ ಬಂದೆ. ಯಾಕೆಂದ್ರೆ ಮಜ್ಜಿಗೆ ಕುಡಿಸಿದ್ರೆ ಮಾತ್ರ ಮನೆ ಒಳಗೆ ಸೇರ್ತೀನಿ ಅಂದ್ರು ಸರ್. ಹಂಗೆ ಮೆಜೆಸ್ಟಿಕ್ ಇಂದ ಮಿಕಾ ನೋಡ್ಕೊಂಡು ಬಂದೆ. ಮಲ್ಲೇಶ್ವರಂ ಬಂದ್ಬಿಟ್ಟೆ. ಅವಾಗ ನೆನಪಾಯ್ತು, ಓ ಇವತ್ತು ಆಡಿಷನ್ ಆಯ್ತಲ್ಲ ಅಂತ. ಹಂಗೆ ಮೆಟ್ಲೆತ್ಕೊಂಡು ಈಗ ಆಡಿಷನ್ ಬಂದಿದ್ದೀನಿ. ಸೊ ಈ ಆಡಿಷನ್ ಅಲ್ಲಿ ನಾನೊಂದು ನಾಟಕದ ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಸನ್ನಿವೇಶ ಬಂದು ಕುಂತಿಯನ್ನ ಕರ್ಣ ಮೀಟ್ ಮಾಡುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಕುಂತಿ ಒಂದು ವಾಗ್ದಾನವನ್ನ ಪಡ್ಕೊಂಡಿರ್ತಾಳೆ ಕರ್ಣನಿಂದ. ಅದೇನಂದ್ರೆ, ತೊಟ್ಟ ಬಾಣವನ್ನ ಮತ್ತೆ ಪುನಃ ಕೊಡಬಾರದು ಅನ್ನೋ. ಅಮ್ಮ ಅಮ್ಮ, ಎಂತಹ ವಾಗ್ದಾನವನ್ನು ಪಡೆದೆ ತಾಯಿ, ಎಂತಹ ವಾಗ್ದಾನವನ್ನು ಪಡೆದೆ. ಸುಯೋಧನ ಸುಯೋಧನ, ಈಗ ನೀನು ಸಂಪೂರ್ಣವಾಗಿ ಗೆಟ್ಟೆ, ಈಗ ನೀನು ಸಂಪೂರ್ಣವಾಗಿ ಗೆಟ್ಟೆ. ಸೂರ್ಯ ಚಂದ್ರಾದಿಗಳಿರ, ಅಷ್ಟ ದಿಕ್ಪಾಲಕರುಗಳಿರ, ನಾನು ಮುನಿಗಳಿರ. ಆಗ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನೀವೇ ರಕ್ಷಿಸಬೇಕು. ಇಂದ್ರನು ನನ್ನ ವಜ್ರ ಕವಸವನ್ನು ಅಪಹರಿಸಿದನು. ಅವನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ನನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಈ ಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯವನ್ನೇ ಛಿದ್ರ ಮಾಡಿಬಿಟ್ಟನು. ನನ್ನ ಹೃದಯವನ್ನೇ ಛಿದ್ರ ಮಾಡಿಬಿಟ್ಟನು. ಈಗ ನನ್ನ ಹೆತ್ತ ತಾಯಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಆಗಲಿ
ಪ್ರಪಂಚ ದೈವ ಎಲ್ಲವೂ ಸಜ್ಜು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಮಡಿದೆನು, ಹೋರಾಡಿ ಮಡಿದೆನು. ಅಮ್ಮ ಅಮ್ಮ, ಒಂದು ವೇಳೆ ನಾನು ಯುದ್ಧದಲ್ಲೇನಾದರೂ ಮೃತನಾದರೆ ಸತ್ಯಚಂದನನಾದ ಧರ್ಮರಾಯನಿಂದಲೇ ನನ್ನ ಉತ್ತರಾಧಿಕ್ರಿಯೆಯನ್ನು ನೆರವೇರಿಸಬೇಕೆಂದು ಕೈ ಮುಗಿದು ಬೇಡಿಕೊಂಡು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಗೌಡ. ನಾನು ಮಾಲೂರಿಂದ ಬಂದಿದ್ದೀನಿ. ಮತ್ತು ನನ್ನ ಎಜುಕೇಷನ್ ಬಂದು 9 ಪಾಸ್ ಆಗಿದೆ. ನನ್ನ ಏಜ್ ಬಂದು 17, ನನ್ನ ಹೈಟ್ ಬಂದು 5.6, ನನ್ನ ವೆಯ್ಟ್ ಬಂದು 50 kg. ಮತ್ತು ನಾನು ರೀಸೆಂಟಾಗಿ 2 ಶಾರ್ಟ್ ಮೂವೀಸಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಇದು ನನ್ನ ಫ್ರಂಟ್ ಪ್ರೊಫೈಲ್, ಇದು ನನ್ನ ಲೆಫ್ಟ್ ಪ್ರೊಫೈಲ್, ಇದು ನನ್ನ ರೈಟ್ ಪ್ರೊಫೈಲ್. ನಾನು ಸ್ಮೂತಾಗಿ ಹೇಳೋನಲ್ಲ, ರಗಡಾಗಿ ಹೇಳೋನು. ಇಷ್ಟು ದಿನ ನೀವೆಲ್ಲ ಹೇಗಿದ್ರೋ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ನಮ್ಮ ಹುಡುಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಯಾವನ್ನಾದ್ರೂ ಕಣ್ಣೆತ್ತು ನೋಡಿದ್ರೋ ಕಣ್ಣು ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಸ್ಯಾಂಪಲ್ ಬೇಕಾ? ಈ ಗೋಡೆ ಕಟ್ಬೇಕಾದ್ರೆ ಮಿಕ್ಸ್ ಮಾಡಿರ್ತಾರಲ್ಲ ಜಲ್ಲಿಕಲ್ಲು, ನೀನ್ ಕಣ್ಣು ಮುಚ್ಚಿ ತೆಗೆಸ್ಟ್ರಲ್ಲಿ ಕೈ ಕೊಟ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕಷ್ಟೇ. ನಮಸ್ಕಾರ ಬುದ್ಧಿ, ನನ್ನ ಹೆಸರು ಲೋಕೇಶ್. ನನ್ನ ವಯಸ್ಸು 19. ಸೊ ನನಗೆ ಬರೋ ಭಾಷೆ ಕನ್ನಡ, ಹಿಂದಿ, ತಮಿಳ್, ತೆಲುಗು, ಕನ್ನಡ, ಮರಾಠಿ. ನಾನು ರೀಸೆಂಟಾಗಿ BCom ಸೆಕೆಂಡ್ ಇಯರ್ ಇವಾಗ ಜಾಯ್ನ್ ಆಗಿದ್ದೀನಿ. ನನ್ನ ವಯಸ್ಸು ಬಂದು 19. ಇದು ನನ್ನ ಫ್ರಂಟ್ ಪ್ರೊಫೈಲ್ ಪಿಕ್ಚರು, ಇದು ನನ್ನ ರೈಟ್ ಪ್ರೊಫೈಲ್ ಪಿಕ್ಚರು, ಮತ್ತು ಇದು ನನ್ನ ಲೆಫ್ಟ್ ಪ್ರೊಫೈಲ್ ಪಿಕ್ಚರು. ಸೊ ನಾನಿರುವ ಜಾಗ ಬಂದು KP ಅಗ್ರಹಾರ, ಮಾಗಡಿ ರೋಡು, 15ನೇ ಕ್ರಾಸು. ನಾನು ಹುಟ್ಟಿರೋದು ಬೆಂಗಳೂರಲ್ಲಿ. ನೀನು ಕರೆದಿದ ತಕ್ಷಣ ಹೋಟ್ಲ್ ಬಂದು ಕೂತ್ಕೊಂಡು ಹೇಳ್ಬಿಟ್ಟು ನೀನು ಪಂಚೆ ಮೇಲೆ ಎತ್ತಿದ ತಕ್ಷಣ ಮೀಸಿ ತಿರುಗಿಸ್ಕೊಂಡು ಕರೆದಿದ ತಕ್ಷಣ ಕಬಾಲಿ ಅಂತ ಬರೋಕ್ಕೆ ನಾನು ಹೇಳಿ ಸರ್, ನಾವು ಕಬಾಲಿ ಅಲ್ಲ, ಕಬಾಲಿ. ಹಾಯ್ ಎವ್ರಿವನ್, ನಾನು ಬೈಟ್ಕೊಡ. ನಮ್ಮೂರು ಚನ್ನಪಟ್ಟಣ. ನನಗೆ ಆ್ಯಕ್ಟಿಂಗ್ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ನಾನು ನೇಚರ್ ಕ್ರಿಯೇಷನ್ಗೆ ಬಂದಿದ್ದೀನಿ. ಇದು ನನ್ನ ರೈಟ್ ಪ್ರೊಫೈಲ್, ಇದು ನನ್ನ ಲೆಫ್ಟ್ ಪ್ರೊಫೈಲ್, ಇದು ನನ್ನ ಬ್ಯಾಕ್ ಪ್ರೊಫೈಲ್. ಥ್ಯಾಂಕ್ ಯು. ನನ್ನ ಹೆಸರು ಚೈತ್ರ ಅಂತ. ನಾನು ಬೆಂಗಳೂರು ಹುಡುಗಿ. ನನ್ನ ವಯಸ್ಸು 34 ಇಯರ್ಸ್. ನನಗೆ ಇಬ್ಬರು ಮಕ್ಕಳಿದ್ದಾರೆ, 11 ವರ್ಷದ ಮಕ್ಕಳು. ನಾನು ಗೌರ್ಮೆಂಟ್ ಎಂಪ್ಲಾಯಿ. ಸೊ ನನಗೆ ಆ್ಯಕ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ. ನಾನು 2013ನಲ್ಲಿ ಚಾರ್ಮಿನಾರ್ ಮೂವಿಯಲ್ಲಿ ಸ್ಮಾಲ್ ಆ್ಯಕ್ಟ್ ಮಾಡಿದ್ದೆ. ಯಾಕಂದರೆ ನನ್ನ ಆಫೀಸಲ್ಲೇ ಶೂಟಿಂಗ್ ಬಂದು ನಡೀತಿತ್ತು. ಸೊ ಅವರೇ ಕರೆದ್ರು, ಚಂದ್ರು ಆಗಿಲ್ಲ ಡೈರೆಕ್ಟರ್, ಒಂದು 5 ಮಿನಿಟ್ಸ್ ಶೂಟ್ ಮಾಡಿ ಹೀರೋಯಿನ್ಗೆ ಮೊಬೈಲ್ ಸೇಲ್ ಮಾಡೋ ಥರ. ಸೊ ಆ್ಯಕ್ಟ್ ಮಾಡಿದೆ. ಬಟ್ ನಾನು ಆಮೇಲೆ ಹೋಗಿಲ್ಲ, ನಾನು ಗೌರ್ಮೆಂಟ್ ಜಾಬ್ ಆಯ್ತಲ್ಲ. ಸೊ ನಾನು ಜಾಬಿಗೆ ಬಂದುಬಿಟ್ಟೆ. ಸೊ ಈಗ ಆ್ಯಕ್ಟಿಂಗಲ್ಲಿ ನೋಡುವ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ದು. ಇದು ನನ್ನ ಫ್ರಂಟ್ ಪ್ರೊಫೈಲ್, ಲೆಫ್ಟ್ ಪ್ರೊಫೈಲ್, ರೈಟ್ ಪ್ರೊಫೈಲ್. ಥ್ಯಾಂಕ್ ಯು ಸೊ ಮಚ್. ಹಲೋ, ಹಾಯ್, ಎಲ್ಲಿದ್ದೀರಾ? ಹೌದಾ, ಸರಿ ಸರಿ, ಬನ್ನಿ ಮನೆಗೆ ಬನ್ನಿ, ಮಾತಾಡಬೇಕು. ಏನೋ ಒಂದು ಬೇಕು, ಜಾಸ್ತಿ ಆಯ್ತು ಇಲ್ಲಿ. ಹಾಂ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀನು ಗೊತ್ತಾ? ಟೆನ್ಷನ್ ಏನಿಲ್ಲ, ಏನಿಲ್ಲ. ನನ್ನ ವಿಷಯ ಗೊತ್ತಾಯಿತು. ನಿಮ್ಮ ಫ್ರೆಂಡ್ ಬಂದಿದ್ದ ಮನೆಗೆ. ಅವ್ನು ಹೇಳ್ತಾ ಇದ್ದಾನೆ ನಿಮ್ಮ ಬಗ್ಗೆ, ನಿಮ್ಗೊಬ್ರು ಲವರ್ ಇದ್ದಾರೆ ಅಂತ. ನನ್ನ ಮದುವೆ ಮಾಡಿಕೊಂಡು ಲವ್ ಮಾಡಿ, ಮತ್ತೆ ನೀವು ಹೆಂಗೆ ಲವ್ ಮಾಡ್ತೀರಾ ಅವ್ರಿಗಿನ? ಹಾಂ, ಕರೆಕ್ಟಾ ನೀವು ಮಾಡೋದು? ನಿಜ ತಾನೇ? ಹೇಳಿ, ನಂಗೆ ಗೊತ್ತಾಯಿತು ನಿಮ್ಮ ವಿಷಯ. ನಾನು ಮಲಗಿದಾಗ ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು, ಆಮೇಲೆ ನಾನು ಎದ್ದಾಗ ಡಿಲೀಟ್ ಮಾಡೋದು, ವಿಡಿಯೋ ಕಾಲ್ ಮಾತಾಡೋದು, ಇದೆಲ್ಲ ಏನು ಅಂದ್ಕೊಂಡಿದ್ದೀರಾ? ನಿಮಗೋಸ್ಕರ 18 ವರ್ಷ ಬೆಳೆಸಿರೋ ಅಪ್ಪ ಅಮ್ಮನ ಬಿಟ್ಟು ನಾನು ಬಂದಿರೋದು ನಿಮಗೆ. ಆ ಟೈಮಲ್ಲಿ ನೀವು ಈ ಥರ ಮಾಡಿದ್ರೆ ಏನು ಕರೆಕ್ಟು? ನಮಗಿಬ್ರು ಮಕ್ಕಳಿದ್ದಾರೆ, ಗೊತ್ತಾಗಲ್ವಾ ನಿಮ್ಗೆ? ಅಷ್ಟು ಮಾತ್ರ. ನಿಮ್ಗೆ ಇಷ್ಟ ಇದ್ದರೆ ಇರಿ, ಇಲ್ಲ ಅಂದರೆ ಡೈವರ್ಸ್ ಕೊಟ್ಟು ಹೋಗ್ತಾ ಇರಿ. ನಾನು ಜೀವನ ಮಾಡ್ತೀನಿ, ನನಗೇನು ಬರಬೇಕೋ ಅದು ಕೊಟ್ಟು ನೀವು ಹೋಗ್ತಾ ಇರ್ಬೋದು. ಹಾಯ್ ಎವ್ರಿವನ್, ನನ್ನ ಹೆಸರು ಯಶಸ್ವಿನಿ ಗೌಡ. ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ. ನನ್ನ ಏಜ್ ಬಂದು 23, ಹೈಟ್ ಬಂದು 4.8. ನಾನು ಎಜುಕೇಷನ್ ಆಗಿರೋದು BE. ಇಲ್ಲಿ ನನಗೆ ಎಜುಕೇಷನ್ BE ಆಗಿದ್ರು. ರೈಟ್ ನಾವು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಆವಾಗಿಂದ ಆ್ಯಕ್ಟಿಂಗಲ್ಲಿ, ಮಾಡಲಿಂಗಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ಎರಡೂ ಮ್ಯಾನೇಜ್ ಮಾಡೋಣ ಅಂತ ನಾನು ಅದಕ್ಕೋಸ್ಕರ ಆ್ಯಕ್ಟಿಂಗು ಬಂದಿದ್ದೀನಿ ಆ್ಯಂಡ್ ಮಾಡಲಿಂಗು ಬಂದಿದ್ದೀನಿ. ದಿಸ್ ಇಸ್ ಮೈ ಲೆಫ್ಟ್ ಪ್ರೊಫೈಲ್, ಬ್ಯಾಕ್ ಪ್ರೊಫೈಲ್, ರೈಟ್ ಪ್ರೊಫೈಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್. ನಾನು ಪಾಗೋಳ ತಾಲೂಕಿಂದ ಬಂದಿದ್ದೀನಿ. ನನ್ನ ಎಜುಕೇಷನ್ ಬಂದುಬಿಟ್ಟು MCA ಆಗಿದೆ. ಆ್ಯಕ್ಟಿಂಗ್ ಕಲಿಯೋದಕ್ಕಂತಲೇ ಬೆಂಗಳೂರಿಗೆ ಬಂದು G ಅಕಾಡೆಮಿಲಿ ಆ್ಯಕ್ಟಿಂಗ್ ಮುಗಿಸಿದ್ದೀನಿ. ಈಗ ಇಲ್ಲಿ ಆಡಿಷನ್ ಇದೆ ಅಂತ ಬಂದಿದ್ದೀನಿ. ನಂದು ಹೈಟ್ ಬಂದ್ಬಿಟ್ಟು 5'6", ವೆಯ್ಟ್ ಬಂದ್ಬಿಟ್ಟು 60. ಪ್ರೊಫೈಲ್
ಹೀಗೆ ಮಾಡ್ತೀನಿ ಅಂತ ನಾನು ಕನ್ಸಲ್ಲೂ ಊಹಿಸಿರ್ಲಿಲ್ಲ. ಎಲ್ಲರಿಗಿಂತ ಹೆಚ್ಚು ನಂಬಿದ್ದೆ ನಿನ್ನ. ಆದ್ರೆ ನೀನೇ ಈ ತರ ಮೋಸ ಮಾಡ್ತೀನಿ ಅಂತ ನಿಜವಾಗ್ಲೂ ಅನ್ಸಿರ್ಲಿಲ್ಲ. ಸರಿ, ಈಗ ನಾನು ಏನು ಹೇಳಲ್ಲ. ಯಾಕೆಂದ್ರೆ ಸಮಯ ಬಂದಾಗ ನಿನಗೆ ಅರ್ಥ ಆಗುತ್ತೆ. ತಪ್ಪು ಮಾಡಿದ್ ನಾನಾ ಇಲ್ಲ ನಿನ್ನನ್ನು ಕಣ್ಣು ಮುಚ್ಚಿ ನಂಬಿದ ಬೇರೆಯವರ ಅಥವಾ ನಾನಾ ಏನು ಗೊತ್ತಿಲ್ಲದೆ ಕನ್ಫ್ಯೂಷನ್ ಇದ್ದೀನಿ. ಆದ್ರೆ ಒಂದು ಮಾತು ಮಾತ್ರ ನೆನ್ಪಿಟ್ಕೋ, ಒಂದ್ಸಲ ನಂಬಿಕೆ ಹೊಡೆದ್ಮೇಲೆ ಅದನ್ನು ಮತ್ತೆ ಕಟ್ಟಕ್ಕೆ ತುಂಬಾ ಕಷ್ಟ ಆಗತ್ತೆ. ದಯವಿಟ್ಟು ಇನ್ನೊಬ್ರ ಹತ್ರ ಈ ತರ ಮೋಸ. ಹಾಯ್, ನಮಸ್ಕಾರ. ನನ್ನ ಹೆಸರು ಇಂದಿರಾ. ನನ್ನ ಹುಟ್ಟಿದೂರು ಬಂದ್ಬಿಟ್ಟು ಜೋಗ್ ಫಾಲ್ಸು. ನನ್ನ ಮದುವೆ ಆಗ್ಬಿಟ್ಟು ಬಂದಿದ್ದು ಬೆಂಗಳೂರು. ನನ್ನ ಆ್ಯಕ್ಟಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇದೆ. ಸೊ ನಾನೆಲ್ಲೂ ವರ್ಕ್ ಮನೇಲಿ ಹತ್ರನೇ ಒಂದು ಸ್ಮಾಲ್ ಡೇ ಕೇರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಏನೂ ಇಲ್ಲ. ಇದು ಫೇಸ್ಬುಕ್ಕಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋದೊಂದು ಆ್ಯಡ್ ನೋಡಿದೆ. ಅದು ಇಂಟ್ರೆಸ್ಟ್ ಇರೋದ್ರಿಂದ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಥ್ಯಾಂಕ್ಸ್. ಇದು ಫ್ರಂಟ್ ಪ್ರೊಫೈಲು, ಲೆಫ್ಟ್ ಪ್ರೊಫೈಲು ಆ್ಯಂಡ್ ರೈಟ್. ನಾನು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಭಯ. ಎಲ್ಲರ ಲೈಫಲ್ಲೂ ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ನಾನು ಎಲ್ಲರ ಥರ ಒಂದು ಹುಡುಗಿ, ನನಗೂ ಭಯ ಇದೆ. ಪ್ರತಿಯೊಬ್ಬರು ಏನಾದರೂ ಸಾಧಿಸಬೇಕು ಅನ್ಬೇಕಾದ್ರೆ ಭಯ ಅನ್ನೋದು ಅಡ್ಡ ಬರುತ್ತೆ. ಏನಾದರೂ ಅವ್ರ ಲೈಫಲ್ಲೂ ಸಾಧಿಸಬೇಕು ಅಂತ ಇರಬೇಕಾದ್ರೆ ಅವ್ರ ಲೈಫಲ್ಲಿ ಯಾರಾದರೂ ಒಬ್ರು ಸಪೋರ್ಟಿವ್ ಆಗಿರ್ಬೇಕಾಗತ್ತೆ. ಅದು ಪೇರೆಂಟ್ಸ್ ಆಗ್ಬೋದು, ಬ್ರದರ್ಸ್ ಆಗ್ಬೋದು, ಸಿಸ್ಟರ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಯಾರೇ ಆಗಿರ್ಬೋದು. ನಮ್ಮ ಲೈಫಲ್ಲೂ ಒಬ್ರು ಸಪೋರ್ಟಿವ್ ಆಗಿ ಬಂದು ಅವ್ರಿಗೆ ನನಗೋಸ್ಕರ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ ಇಡೀ ಪ್ರಪಂಚನೇ ನನಗೋಸ್ಕರ ಎದುರು ಹಾಕೊಳ್ಳೋಷ್ಟು ಸಪೋರ್ಟಿವ್ ಆಗಿದ್ರು. ಹಾಯ್, ನನ್ನ ಹೆಸರು ಶಿವು ಅಂತ. ನಾನು ಹೆಗ್ಗೋಡಿಂದ ಬಂದಿದ್ದೀನಿ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಸೊ ನಾನು 95.7. ಸೊ ಮೈ ರೈಟ್ ಫೋಟೋ ಆ್ಯಂಡ್ ಲೆಫ್ಟ್ ಫೋಟೋ. ಅವತ್ತಿದ್ದು ಜಾಗದಲ್ಲಿ ಕುತ್ಕೊಂಡು ನಾನು ಪ್ರೀತಿ ಮಾಡು ಅಂತ ಪ್ರಪೋಸ್ ಮಾಡಿದ್ದೆ. ಇವತ್ತು ಅದೇ ಜಾಗದಲ್ಲಿ ಕುತ್ಕೊಂಡು ನಾನು ಬಿಟ್ಟೋಗಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪೂರ್ಣ, ನಾನು ಬಿಟ್ಟೋಗಬೇಡವೆ ಪ್ಲೀಸ್. ನೀನು ನನಗೆ ನಗೋದು ಹೇಳ್ಕೊಟ್ಟಿದ್ಯಾ, ಅಳೋದು ಹೇಳ್ಕೊಟ್ಟಿದ್ಯಾ, ಆದರೆ ನೀನು ಬಿಟ್ಟು ಹೆಂಗಿರೋದಂತ ಮಾತ್ರ ಹೇಳ್ಕೊಟ್ಟಿಲ್ವೇ. ಪ್ಲೀಸ್ ಪೂರ್ಣ, ನಾನು ಬಿಟ್ಟೋಗಬೇಡವೆ ಪ್ಲೀಸ್. ಐ ಲವ್ ಯು ರಚ್ಚು, ಐ ಲವ್ ಯು ಕಣೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಆರ್ ಅಂತ. ನಾನು ಬಂದಿರೋದು ಆಟಿನಗರ ಸುಂದನ್ ಬಳ್ಳೆ ಅಂತ. ನನ್ನ ಎಜುಕೇಷನ್ ಬಂದು ಈಗ ಮಲ್ಲೇಶ್ವರಂ 18 ಕ್ರಾಸ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಹೋಗಿರೋದು. ನನಗೆ ಶಾರ್ಟ್ ಫಿಲಮ್ಸ್ ಲೈಕ್ ಎಲ್ಲ ಥರ ಮಾಡಿದ್ದೀನಿ. ಫಿಲಮ್ ರೋಲ್, ರೊಮ್ಯಾಂಟಿಕ್ ಎಲ್ಲ ಥರ ಮಾಡಿದ್ದೀನಿ. ಸೊ ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಇದು ಸೀರಿಯಲ್ ಆಗಿರ್ಬೋದು, ಶಾರ್ಟ್ ಫಿಲಮ್ಸ್ ಆಗಿರ್ಬೋದು, ದೊಡ್ಡ ಫಿಲಮ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಮಾಡ್ಕೊಂಡಿದ್ದೀನಿ. ಸೊ ಸರ್ ಡೈಲಾಗ್ ಹೇಳ್ಬೋದು, ಚಿಕ್ಕ ಡೈಲಾಗ್. ಅಜ್ಜಿ, ಜೀವನದ ದೊಡ್ಡ ಮನುಷ್ಯ ಆಗಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದು ಬಿಡಬೇಕು. ದೊಡ್ಡ ಮನುಷ್ಯ ಒಬ್ಬರು ಲೈಫಲ್ಲಿ ನಾವು ಹೀರೋ ಆಗಬೇಕಂದ್ರೆ ಇನ್ನೊಬ್ಬರು ಲೈಫ್ ವಿಲನ್ ಆಗಬೇಕು. ನೆಕ್ಸ್ಟು ಮೆಜೆಸ್ಟಿಕ್ ದರ್ಶನ. ನನ್ನ ಹೆಸರು ಗುರುಮೂರ್ತಿ ಅಂತ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ನಾನೀಗ ಬೇಸಿಕಲಿ ಹಾಸ್ಪಿಟಲೈಸೇಷನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ನನಗೆ ಹಾಬೀಸ್ ಇದೆ, ಡ್ಯಾನ್ಸಿಂಗು, ಸಿಂಗಿಂಗು, ಆ್ಯಕ್ಟ್ ಮಾಡಬೇಕಂತ ಇದೆ. ಬಟ್ ಅವಕಾಶ ಎಲ್ಲೂ ಸಿಕ್ಕಿಲ್ಲ. ನೀವು ಅವಕಾಶ ಕೊಟ್ಟರೆ ಖಂಡಿತ ನಾನು ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ಇದು ನಂದು ರೈಟ್ ಪ್ರೊಫೈಲ್, ಫ್ರಂಟ್ ಪ್ರೊಫೈಲ್, ಲೆಫ್ಟ್ ಪ್ರೊಫೈಲ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿರೋ ಚರಿತ್ರೆನೇ ಇಲ್ಲ. ಹಾಯ್, ನಮಸ್ತೆ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಂದು ಮೂಲತಃ ಬಾಗಲಕೋಟೆ ಜಿಲ್ಲೆಯವಳು. ಆದರೆ ನಾನು ಓದಿದ್ದು ಬೆಳೆದಿದ್ದೆಲ್ಲ ಉಡುಪಿಯಲ್ಲೇ. ನನಗೆ ಕನ್ನಡ, ಸ್ವಲ್ಪ ತುಳು ಮತ್ತು ಡೈರಿ ಭಾಷೆ ಅನ್ನೋದಿದೆ, ಡೈರಿ ಭಾಷೆ ಬರುತ್ತೆ. ನನ್ನ ಹೈಟ್ ಬಂದು 5.4 inches. ನನ್ನ ವೆಯ್ಟ್ 38 kg. ನನ್ನ ಹಾಬೀಸ್ ಡ್ಯಾನ್ಸಿಂಗ್, ರೀಡಿಂಗ್. ರೇಷ್ಮಾ, ನಿನ್ನ ಕಾರಣದಿಂದಾಗಿ ನನ್ನ ಜೀವನವೇ ನರಕವಾಯಿತು. ನನ್ನ ಜೀವನವೇ ನರಕವಾಯಿತು.
ಅರ್ಥ ಗೊತ್ತಿಲ್ಲದಿರುವ ಪಶು ನೀನು. ನಿನ್ನೀ ವರ್ತನೆಯಿಂದ ಹೆಣ್ಣೂ ಅಲ್ಲದ ಗಂಡೂ ಅಲ್ಲದ ಷಂಡನೆನಿಸಿರುವೆ. ಈ ಜನ್ಮದಲ್ಲಿ ಆಗದಿದ್ದರೇನಂತೆ, ಮುಂದಿನ ಜನ್ಮ ಇರುವುದೇ ಆದರೆ ಹೆಣ್ಣೂ ಅಲ್ಲದ ಗಂಡೂ ಅಲ್ಲದ ಮತ್ತೊಂದಾಗಿ ಬಂದು ನಿನ್ನನ್ನು ವಧಿಸುತ್ತೇನೆ. ನನ್ನ ಜೀವನದಲ್ಲಿ ನನಗುಳಿದಿರುವುದು ಒಂದೇ ಒಂದು ಗುರಿ, ನನ್ನ ಹಗೆಯಾದ ನಿನ್ನ ಹೊಗೆ ಕಾಣುವುದು. ತೋರುತ್ತಿರುವ ಅಗ್ನಿಕುಂಡದಲ್ಲಿ ಬಿದ್ದು ದಗ್ಧಳಾಗಿ ಹೋಗುತ್ತೇನೆ. ಈ ಸುಡುತ್ತಿರುವ ಬೆಂಕಿ ನನ್ನ ಕಾಲುಗಳನ್ನು ಸುಡುತ್ತೇನೆ. ಯಾವ ಹಸ್ತಿನೆಯ ಅರಮನೆಯ ಹೊಸ್ತಿಲನ್ನು ದಾಟಿ ಬರಬೇಕಿತ್ತು, ಆ ಕಾಲುಗಳಿಂದ ಬೆಂಕಿಯನ್ನು ಸುಟ್ಟು ಬೋಧಿಯಾಗುತ್ತದೆ. ಭೀಷ್ಮ, ಕೇಳು ಭೀಷ್ಮ, ದೇಶದ ಕಿಚ್ಚು ಹೊತ್ತಿಸುವ ಹೆಣ್ಣೊಬ್ಬಳು ನಿನ್ನ ಮನೆಯ ಹೊಸ್ತಿಲು ದಾಟಿ ಬರಲಿ. ಭೀಷ್ಮ, ಈ ಸುಡುತ್ತಿರುವ ಬೆಂಕಿ ನನ್ನ ತೊಡೆಗಳನ್ನು ಸುಡುತ್ತಿದೆ. ಇದೇ ತೊಡೆಗಳ ಮೇಲೆ ಮುದ್ದಾದ ಮಕ್ಕಳನ್ನು ಹೆತ್ತು ಹೊತ್ತು ಮುದ್ದಿಸಬೇಕೆಂದಿದ್ದೆ. ಆದರೆ ನೀ ನನ್ನ ಕನಸಿಗೆಲ್ಲ ನುಚ್ಚು ನೂರು ಮಾಡಿದೆ. ನಿನ್ನ ಮನೆಯ ಮಕ್ಕಳು ತೊಡೆ ಮುರಿದು ಸಾಯಲಿ, ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ತಾಯ್ತನದ ಸುಖವೇ ಸಿಗದು ಹೋಗಲಿ. ಈ ಅಮಾಯಕ ಸ್ತ್ರೀ ಶಾಪ ನಿನ್ನನ್ನು ಕಾಡದೆ ಬಿಡದು. ಭೀಷ್ಮ, ನಿನ್ನನ್ನು ಕಾಡದೆ ಬಿಡದು. ನಮಸ್ಕಾರ, ನನ್ನ ಹೆಸರು ನಂದೀಶ್ ಅಂತ. ನನ್ನ ಏಜ್ ಬಂದು 27, ನನ್ನ ಹೈಟು 5.6. ಮತ್ತು ನಾನಿರೋದು ನಾಗರಬಾವಿಗೆ. ನನ್ನ ಕಾಂಟ್ಯಾಕ್ಟ್ ನಂಬರು 7019844454. ನಾನು ಸ್ವಲ್ಪ ಸೀರಿಯಲ್ ಮತ್ತು ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಇತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಗ್ರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರುಗುವುದು ಭೂಮಿ, ತಲೆ ಎತ್ತರ ಬಿಚ್ಚುವುದು ಬಾನು, ಕೈ ಎತ್ತರ ನಡುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವೊಂದೇ ಬೆಳೆದಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನಾನೇಶ್ವರ ವಶಕ್ತನೆಂದು ಕಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಅವನೇ, ಆ ದುಷ್ಟನೇ, ಆ ನನ್ನ ಕುಲವರಿಯಾದ ಇದಕ್ಕೆಲ್ಲ ಕಾರಣ. ಎಲ್ಲೆಲ್ಲವೋ ಹರಿ, ಕಬಡ್ಡಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನವನ್ನತ್ತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮ ನೀನಾಗಿದ್ದರೆ, ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನ ಎದುರುಗ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ. ನಾನು ಹಿರಣ್ಯ 12th ಸ್ಟಡಿ ಮಾಡ್ತಾ ಇದ್ದೀನಿ. MS ಕಿಶೋರ್ ಕೇಂದ್ರ ಅಂತ ಕಾಲೇಜು. ನಾನಿರೋದು ಗುರುಗಳಲ್ಲಿ, ಆದರೆ ನಮ್ಮ ಸ್ವಂತ ಊರು ನಾಗಮಂಗಲ. ದಿಸ್ ಇಸ್ ಮೈ ಫ್ರೆಂಡ್ ಪ್ರೊಫೈಲ್, ದಿಸ್ ಇಸ್ ಮೈ ರೈಟ್ ಪ್ರೊಫೈಲ್, ದಿಸ್ ಇಸ್ ಮೈ ಲೆಫ್ಟ್ ಪ್ರೊಫೈಲ್. ಇದು ನಿಂತರೆ ಕಂಸ, ನಿಂತರೆ ಕೃಷ್ಣ. ಯಾರಲ್ಲಿ ನಂದ ಗೋಕುಲದಿಂದ ಕೃಷ್ಣನನ್ನು ಕರೆತರಲು ಚಾರರನ್ನು ಕಳಿಸಿ. ಏನಿದು ಅಪಲಾಪ? ಕಂಸರಾಜ, ಮೊದಲಿಗೆ ಅರಸ, ನಿನ್ನನ್ನೇ ಹುಡುಕಿ ಬಂದೆನು. ಇಬ್ಬರ ದ್ವಾರದಲ್ಲಿ ನಿನ್ನ ಯುದ್ಧ ಗಜಗಳು ಎದುರಾಯಿತು, ಅದನ್ನು ನಡೆದೆ. ನಂತರ ನಿನ್ನ ವೀರಮಲ್ಲರು ಅವರಿಗೂ ಮಣ್ಣು ಮುಗಿಸಿದಾಯಿತು. ಪಾಪ, ನಿನ್ನ ದ್ರಾವತಿಯ ಶರೀರವನ್ನು ಯಾರು ತನಗೇನು ಮಾಡುವರು? ನಾನು ಯಾರೆಂದು ಕೇಳಿದೆ ಅಲ್ಲವೇ? ನಾನೇ ನಿನ್ನ ಶತ್ರು, ಅಂದ ಗೋಕುಲನ ಸುತನು, ನಿನ್ನ ಬಂಧು. ನನ್ನ ಕೊಲ್ಲುವುದಕ್ಕಾಗಿ ಮಾಡಿದ ನಿನ್ನ ಸಂಚುಗಳೆಷ್ಟು, ಸಾಸುಗಳೆಷ್ಟು? ಏನಯ್ಯ ನಿನ್ನ ಕಾಳಗವು? ಹಂಸ, ಓ ನಂದ ಗೋಪನ ಸುತನೋ ನೀನು, ವಿಷದ ಮಡುವಿನ ಹಾವ ಕೊಂದವನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಶ್ರೀ. ನನ್ನ ಹೈಟ್
ಬಂದ್ಬಿಟ್ಟು 5 ಫೀಟ್. ನನ್ನ ಏಜ್ ಬಂದ್ಬಿಟ್ಟು 17 ಇಯರ್ಸ್. ನಾನು MES ಕಾಲೇಜಲ್ಲಿ ಓದ್ತಿದ್ದೀನಿ. ನನಗೆ ಆ್ಯಕ್ಟಿಂಗ್ ಮತ್ತು ಮಾಡೆಲಿಂಗ್ ಅಂದರೆ ತುಂಬ ಇಷ್ಟ. ದಿಸ್ ಇಸ್ ಮೈ ಫ್ರಂಟ್ ಪ್ರೊಫೈಲ್, ದಿಸ್ ಇಸ್ ಮೈ ರೈಟ್ ಪ್ರೊಫೈಲ್ ಆ್ಯಂಡ್ ದಿಸ್ ಇಸ್ ಮೈ ಲೆಫ್ಟ್ ಪ್ರೊಫೈಲ್. ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ. ನನ್ನ ಏಜ್ 33 ಇಯರ್ಸ್. ನನ್ನ ಹೈಟ್ 5 ಫೀಟ್ 5 ಇಂಚಸ್. ನಾನು ಟೀಚರಾಗಿ ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ದೀಸ್ ಆರ್ ಮೈ ಪ್ರೊಫೈಲ್ಸ್. ರೈಟ್ ಪ್ರೊಫೈಲ್, ಲೆಫ್ಟ್ ಪ್ರೊಫೈಲ್, ಬ್ಯಾಕ್ ಪ್ರೊಫೈಲ್. ಥ್ಯಾಂಕ್ ಯು. ಹೇಳಿ ಕೇಳಿ ಕಲ್ ಬಿಲ್ಡಿಂಗು. ಕಲ್ ಬಿಲ್ಡಿಂಗಲ್ಲಿ ಏನಪ್ಪ ಪ್ರೀತಿ ಹುಟ್ಟುತ್ತೆ ಅಂತ ನೀವೇನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ನಿಮ್ಮ ಮೈನಸ್ ಪಾಯಿಂಟ್. ಯಾಕಂದ್ರೆ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ಇತಿಹಾಸದ ಪುಟ ತಿರುಗಿಸಿ ನೋಡಿದ್ರೆ ಕಲ್ಲಲ್ಲೇ ಕೆತ್ತಿರೋದು ಪ್ರೇಮ ಕಾವ್ಯ ಅಂತ ಹೇಳಿ ನನ್ನ ಪ್ರೀತಿಗೆ ಮುಹೂರ್ತ ಮಾಡಿ ಸಿನಿಮಾ ಶುರು ಮಾಡೇ ಬಿಟ್ಟೆ. ಫಸ್ಟ್ ಇಯರ್ ಡಿಗ್ರಿಯಿಂದ ಫೈನಲ್ ಇಯರ್ ಡಿಗ್ರಿವರೆಗೂ ಅವನು ನನ್ನ ನೋಡೋದು ನಾಚ್ಕೊಳ್ಳೋದು, ನಾನು ಅವನ್ನ ನೋಡೋದು ನಾಚ್ಕೊಳ್ಳೋದು, ಅವನು ನನ್ನ ನೋಡಿ ನಾಚ್ಕೊಳ್ಳೋದು, ನಾನು ಅವನ್ನ ನೋಡಿ ನಾಚ್ಕೊಳ್ಳೋದು, ಬರೀ ಇದೇ ಆಗೋಯ್ತು. ಇದ್ರ ಮಧ್ಯ ನಮ್ಮಿಬ್ರನ್ನ ನೋಡಿ 4 ಜನ ಮೆಂಟ್ಲಾಗಿ, 8 ಜನ ಕೈ ಕುಯ್ಕೊಂಡು, 16 ಜನ ರೋಸ್ ಕೊಟ್ಟು, 32 ಜನ ಪ್ರಪೋಸ್ ಮಾಡಿ, 64 ಜನ ಬಿಲ್ಡಿಂಗ್ ಹಾರಿ, 228 ಜನ ಊರ್ ಬಿಟ್ಟೋಗಿ, ಆಮೇಲೆ ಇಷ್ಟು ಜನ ಕಾಣೆ ಆಗಿದ್ದಾರೆ ಅಂತ ಈಗಲೂ ಡೈಲಿ ನ್ಯೂಸ್ ಪೇಪರಲ್ಲಿ ಬರ್ತಾನೇ ಇದೆ. ಇಷ್ಟೆಲ್ಲ ಅನಾಹುತ ಆದ್ರು ಅವ್ನು ನಾಚ್ಕೊಳ್ತಾ ಇದ್ದಿದ್ದು ಬರೀ ನನ್ನ. ನನ್ನ ಹೆಸರು ಸಂತೋಷ್. ನಾನು ಬೆಂಗಳೂರಲ್ಲಿದ್ದೀನಿ. ನನ್ನ ವಯಸ್ಸು 35. ನನ್ನ ಹೈಟು 6 ಫೀಟ್. ನನ್ನ ಫೀಚರ್ಸ್ ಗುರು, ನನ್ನ ಲೈಫಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದರೆ ಈ ಫೋನ್ಗಳು. ಬೆಳಿಗ್ಗೆ ಎದ್ದು ಅಲಾರಾಮ್ ಆಫ್ ಮಾಡೋಣ ಅಂತ ಎದ್ದು ಸ್ಟಾರ್ಟ್ ಮಾಡಿದ್ರೆ ರೀಲ್ಸು ಸ್ಟಾರ್ಟ್ ಮಾಡ್ತೀನಿ. 1 ರೀಲು 2 ರೀಲು ಅಂತ ಸ್ಟಾರ್ಟ್ ಮಾಡ್ತೀನಿ. ಹಂಗೆ 10 ನಿಮಿಷ ಆಗ್ತದೆ ಅಂತ ನೋಡಿದ್ರೆ 1 ಗಂಟೆ ಆಗಿರ್ತದೆ. ಅಮ್ಮ ಕೇಳ್ತಾರೆ ಕಾಫಿ ಕುಡಿತೀಯಾ ಅಂತ. ಅಲ್ಲಿ ಇಡಮ್ಮ ಅಂತ ಇರ್ತೀವಿ. ಕುಡಿಯೋದು ಕಾಫಿನ ಬಿಸಿ ನೀರು ಅಂತ ಗೊತ್ತಿಲ್ಲದೆ ಕುಡಿದುಬಿಟ್ಟು ಹೋಗ್ತೀನಿ. ಆಮೇಲೆ ಟ್ರಾಫಿಕ್ ಜಾಮಲ್ಲಿ, ಆಮೇಲೆ ಆಫೀಸ್ಗೆ ಲೇಟಾಗಿ ಹೋಗ್ತೀನಿ. ಬಾಸ್ ಕೇಳ್ತಾರೆ ವೈಲೇಟ್ ಅಂತ. ನಾನು ಹೇಳ್ತೀನಿ ಟ್ರಾಫಿಕ್ ಜಾಮ್ ಅಂತ. ಅದು ನಿಜವಾಗ್ಲೂ ಇನ್ಸ್ಟಾಗ್ರಾಮ್ ಜಾಮ್. ಲೈಫ್ ಇರೋದು ಒಂದೇ ಸತಿ. ನಾವು ಏನಕ್ಕೆ ರಿಯಲಲ್ಲಿ ಫಾಲೋ ನಿಜವಾಗಿ ಫಾಲೋ ಮಾಡೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷರ. ನಾನು ಮಧುಗಿರಿಯಿಂದ ಬರ್ತಾ ಇದ್ದೀನಿ. ನನ್ನ ಏಜ್ 11 ಇಯರ್ಸ್. ನನ್ನ ಹೈಟ್ 4.8. ನನ್ನ ವೇಟ್ 38. ನನ್ನ ಕಾಂಟ್ಯಾಕ್ಟ್ ನಂಬರ್ 6366051422. ಮೈ ಸ್ಟ್ರೈಟ್ ಪ್ರೊಫೈಲ್.